ಪುಂಡಿ ಸೊಪ್ಪಿಲ್ಲದೆ ಪುಂಡಿ ಪಲ್ಯ ಮಾಡೋದು ಹೇಗೆ ಅಂತ ನಾವಿವತ್ತು ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಾದರೆ ಮತ್ತೆ ತಡ ಮಾಡ್ತೀರಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಪಲ್ಯ ಮಾಡಲು ಮೊದಲು ನಾವು 1 ಕಪ್ ತೊಗರಿಬೇಳೆ, 1 ಹಿಡಿಯಷ್ಟು ಅಕ್ಕಿ, 1 ಹಿಡಿಯಷ್ಟು ಶೇಂಗಾ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಅವರೆಕಾಳು, ಅರ್ಧ ಚಮಚ ಮೆಂತ್ಯಕಾಳು ಹಾಕಿ ನೆನೆಯಲು ಬಿಡಿ. ಈ ಕಡೆ ಎಲ್ಲ ತರಹದ ಸೊಪ್ಪುಗಳು ಅಂದರೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ರಾಜಗಿರಿ ಸೊಪ್ಪು ಎಲ್ಲವನ್ನು 1 ಕಟ್ಟಷ್ಟು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಡಬೇಕು. ನಂತರ ಒಂದು ಮಿಕ್ಸಿ ಜಾರಲ್ಲಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಅಂದರೆ 3ರಿಂದ 4 ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಿಟ್ಟುಕೊಳ್ಳಬೇಕು. ನಂತರ ಹೆಚ್ಚಿದ ಸೊಪ್ಪಲ್ಲಿ ಅರ್ಧವನ್ನು ಕುಕ್ಕರ್ಗೆ ಹಾಕಿ ನಂತರ ನೆನೆಯಲು ಇಟ್ಟ ಎಲ್ಲ ಬೇಳೆಕಾಳುಗಳನ್ನು ಇನ್ನೂ ಅರ್ಧ ಉಳಿದ ಸೊಪ್ಪನ್ನು ಸೇರಿಸಬೇಕು. ಈಗಾಗಲೇ ಮಿಕ್ಸಿ ಮಾಡಿಟ್ಟ ಖಾರ, 1 ಹೆಚ್ಚಿದ ಈರುಳ್ಳಿ, ಹುಣಸೆ ರಸ, ಅರಿಶಿನ, ಗರಂ ಮಸಾಲೆ, ಎಣ್ಣೆ, ಬೆಲ್ಲ, ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿ ಅಂದರೆ ಸೊಪ್ಪು ನೆನೆಯುವಷ್ಟು ಮಾತ್ರ ನೀರು ಹಾಕಿ 2 ಕುಕ್ಕರ್ ವಿಷಲ್ ಮಾಡಿಸಬೇಕು. ಈ ಕಡೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು, ಹಿಂಗೆ ಹಾಕಿ ರೆಡಿ ಮಾಡಿಕೊಳ್ಳಬೇಕು. ಕುಕ್ಕರಲ್ಲಿ ರೆಡಿ ಆದ ಪಲ್ಯಕ್ಕೆ ಒಗ್ಗರಣೆ ಸೇರಿಸಿ ಕೈ ಆಡಿಸಿದರೆ ಪುಂಡಿ ಪಲ್ಯ ರೊಟ್ಟಿ ಜೊತೆಯಲ್ಲಿ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.